ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನಿವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದರೆ, ಪುಣೆಯ NDA ಪಾಷಾಣ್ ರೋಡಲ್ಲಿರ್ತಕ್ಕಂಥ ಮಾರುತಿ ಮಂದಿರ. ಇಲ್ಲಿ ನೋಡ್ತಿದ್ರಲ್ಲ, ನಾನಿವತ್ತು ಶನಿವಾರ ಹೋಗಿದ್ದೆ. ಭಾಳ ಜನ ಭಕ್ತರು ಬಂದಿದ್ದರು. ಇದು ಇಂಜೇವಾಡಿಯಿಂದ ಬಂದುಬಿಟ್ಟು ಒಂದು 30 ನಿಮಿಷ ಏನೋ ಆಗುತ್ತೆ ಕ್ಯಾಬಲ್ಲಿ ಬರೋದಾದರೆ. ಇದು ಇಂಜೇವಾಡಿಯಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಭಾಳ ಜನ ಭಕ್ತರು ಬರ್ತಾರೆ. ಯಾಕೆ ಭಕ್ತರು ಬರ್ತಾರೆ ಅಂತಂದರೆ, ಈ ದೇವಸ್ಥಾನಕ್ಕೆ ಒಂದು ವಿಶೇಷತೆ ಅನ್ನೋದು ಇದೆ. ಅದು ಏನು ವಿಶೇಷತೆ ಅಂದರೆ, ಭಕ್ತರು ಏನು ಅಂದ್ಕೊಂಡಿರ್ತಾರೆ ಅದು ನೆರವೇರುತ್ತೆ ಅಂತೇಳಿ ಇಲ್ಲಿದೆ. ಹಾಗಾಗಿ ಭಾಳ ಜನ ಭಕ್ತರು ಇಲ್ಲಿ ಬರ್ತಾರೆ. ಅದು ಎಸ್ಪೆಷಲಿ ಶನಿವಾರ ಮಂಗಳವಾರ ಭಾಳ ಜನ ಭಕ್ತರು ಬರ್ತಾರೆ. ಆಮೇಲೆ ಕ್ಯೂ ಭಾಳ ದೊಡ್ಡದಾಗಿರುತ್ತೆ. ನಾನು ಹೋಗಿರೋ ಟೈಮಲ್ಲಿ ಅಷ್ಟೊಂದು ಏನು ಕ್ಯೂ ಇರಲಿಲ್ಲ. ಸೊ ನನಗೆ 15-20 ನಿಮಿಷ ಆಯಿತು ನಾನು ಆಂಜನೇಯ ಸ್ವಾಮಿ ಮೂರ್ತಿ ಹತ್ರ ಹೋಗೋಷ್ಟೊತ್ತಿಗೆ. ಸೊ ಈಗ ನೋಡಿ ವೆಯ್ಟ್ ಮಾಡ್ತೀವಿ. ಅಲ್ಲಿ ದೂರದಲ್ಲಿ ನೋಡ್ತೀರ, ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕದು. ಸೊ ಈ ದೇವಸ್ಥಾನ ಬಂದುಬಿಟ್ಟು ಮರಾಠ ಮತ್ತು ಮಧ್ಯಕಾಲೀನ ಯುಗದಲ್ಲಿ ಕಟ್ಟಲಾಯಿತು ಅಂತ ಹೇಳುತ್ತಾರೆ. ಇದು ಯಾಕೆ ಕಟ್ಟಿದ್ದಾರೆ ಆ ಸಮಯದಲ್ಲಿ ಅಂತಂದರೆ, ಯುವಕರಲ್ಲಿ ದೈಹಿಕ ಸದೃಢತೆಯನ್ನು ಉತ್ತೇಜಿಸಲು ಸ್ಥಾಪಿಸಲಾಗುತ್ತಿತ್ತು ಅಂತೇಳಿ ಇದೆ. ಪಾಷಾಣ್ ಪ್ರದೇಶವು ಮರಾಠ ಮತ್ತು ಮೊಘಲ್ ಪ್ರಭಾವಗಳ ಶ್ರೀಮಂತ ಐತಿಹಾಸಿಕ ಮಿಶ್ರಣವನ್ನು ಹೊಂದಿದೆ. ನೋಡಿ, ಇನ್ನು ಸ್ವಲ್ಪಕ್ಕೆ ನಾನು ನಿಮಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸ್ತೀನಿ. ನೀವು ಪುಣೆಯಲ್ಲಿರೋದಾದರೆ ಒಂದ್ಸತಿ ಈ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಶನಿ ಮಹಾತ್ಮರ ಒಂದು ವಿಗ್ರಹ ಸಹಿತ ಇದೆ. ಸೊ ಅಲ್ಲಿ ಭಾಳಷ್ಟು ಜನ ಭಕ್ತರು ಬಂದುಬಿಟ್ಟು ತೈಲಾಭಿಷೇಕವನ್ನು ಸಹಿತ ಮಾಡುತ್ತಾರೆ. ಆಮೇಲೆ ಪ್ರಸಾದ ಸಹಿತ ಇತ್ತು. ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.